ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಕರೆಂಟ್ ಅಫೇರ್ಸ್ ಒಂದಿಷ್ಟು ಕ್ವಶನ್ಗಳನ್ನ ತಗೊಂಡ್ ಬಂದಿದ್ದೀನಿ. ಈಗ ಒಂದನೇ ಕ್ವಶನ್ ಇದು ಪೇಪರ್ದಾಗ ಬಂದೈತಿ. ಸಂತಾಲಿ ಭಾಷೆಯಲ್ಲಿ ಸಂವಿಧಾನ ಅಂದ್ರ ನಮ್ಮ ಭಾರತದ ಸಂವಿಧಾನ ಸಂತಾಲಿ ಭಾಷೆ ಒಳಗ ಏನ್ ಮಾಡ್ಬೇಕಂತ ಬರೆದು ಬಿಡುಗಡೆ ಮಾಡ್ಬೇಕಂತಂದ ನಮ್ಮ ಸರ್ಕಾರ ಆಲ್ರೆಡಿ ಪ್ರಯತ್ನ ಮಾಡಿ ಬಿಡುಗಡೆ ಮಾಡಿದೆ. ಅದ್ರ ಬಗ್ಗೆ ಪೇಪರ್ದಾಗ ಬಂದೈತಿ. ಆ ಕ್ವಶನ್ ಅನ್ನ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಬೋದು, ಕರೆಂಟ್ ನ್ಯೂಸ್ ಇದ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದ್ರೆ, ಬೋಡೋ, ಡೋಗ್ರಿ, ಮೈತಾಲಿ ಮತ್ತು ಸಂತಾಲಿ ಭಾಷೆಗಳನ್ನ ಯಾವ ವರ್ಷದ ತಿದ್ದುಪಡಿ ಕಾಯ್ದೆಯಡಿ ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಗಿದೆ ಅಂತ ಕ್ವಶನ್ ಐತಿ. ಇದರಲ್ಲಿ 71ನೇ ತಿದ್ದುಪಡಿನ, 21ನೇ ತಿದ್ದುಪಡಿನ, 92ನೇ ತಿದ್ದುಪಡಿನ, 42ನೇ ತಿದ್ದುಪಡಿನ, ಇದು ಆಲ್ರೆಡಿ ಕ್ವಶನ್ ಕೇಳಿದ್ದು. ಇದು ರಿಪೀಟ್ ಆಗ್ಬೋದು. ಯಾಕಂದ್ರೆ 92ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ 2003ರ ಮೂಲಕ ಸಂತಾಲಿ ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲಾಗಿದೆ. ಇಲ್ಲಿ ಪೇಪರ್ದ ಸಂತಾಲಿ ಭಾಷೆ ಒಂದ ಕೊಟ್ಟಿದ್ದಾರೆ, ಬಟ್ ಅದ್ರ ಜೊತೆಗೆ ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ ಭಾಷೆಗಳನ್ನ 4 ಭಾಷೆಗಳನ್ನ ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಗಿದೆ. ಆನ್ಸರ್ ಯಾವ್ದಂದ್ರೆ ಇದು 2003ರ 92ನೇ ಸಂವಿಧಾನ ತಿದ್ದುಪಡಿ. ಓಕೆ, ಏನ್ ಸುದ್ದಿ ಒಳಗೈತಂದ್ರ, ಭಾರತ ಸಂವಿಧಾನದ ಮೊದಲ ಬಾರಿಗೆ ಸಂತಾಲಿ ಭಾಷೆಯಲ್ಲಿ ಅನುವಾದಿಸಿ ಪ್ರಕಟಿಸಲಾಗಿದೆ. ಭಾರತ ಸಂವಿಧಾನವನ್ನು ಮೊದಲ ಬಾರಿಗೆ ಸಂತಾಲಿ ಭಾಷೆಯಲ್ಲಿ ಅನುವಾದಿಸಿ ಪ್ರಕಟಿಸಲಾಗಿದೆ. ಈ ಮಹತ್ವದ ಪುಸ್ತಕವನ್ನ ಭಾರತದ ರಾಷ್ಟ್ರಪತಿಗಳಾದಂತ ದ್ರೌಪದಿ ಮುರ್ಮು ಅವರು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಇದು ಆದಿವಾಸಿ ಭಾಷೆಗಳಿಗೆ ಸಂವಿಧಾನಾತ್ಮಕ ಗೌರವ ಮತ್ತು ಭಾಷಾ ಒಳಗೊಳ್ಳುವಿಕೆ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಓಲ್ಚಿಕಿ ಲಿಪಿಯಲ್ಲಿ ಈ ಭಾಷೆಯ ಬರೆಯಲಾಗಿದೆ. ಇದು 2025ರಲ್ಲಿ ಅಂದ್ರ ಇದೇನು ಓಲ್ಚಿಕಿ ಲಿಪಿ ಐತಲ್ಲ, ಇದಕ್ಕೆ 2025ರಲ್ಲಿ 100 ವರ್ಷಗಳ ಪೂರೈಕೆ ಆಯಿತು. 100 ವರ್ಷಗಳ ಪೂರ್ಣಗೊಂಡಿತು. ಬರವಣಿಗೆ ವ್ಯವಸ್ಥೆಯನ್ನು 1925ರಲ್ಲಿ ಪಂಡಿತ್ ರಘುನಾಥ್ ಮುರ್ಮು ಈ ಲಿಪಿಯನ್ನ ರಚಿಸಿದರು. ಈಗ 1925ರಲ್ಲಿ ಈ ಲಿಪಿ ರಚಿಸಿದರೆ 2025ಕ್ಕೆ ಇದೆಷ್ಟು ವರ್ಷ ಆಯ್ತು ಅಂದ್ರೆ 100 ವರ್ಷಗಳ ಪೂರೈಕೆ ಮಾಡಿ. ಓಕೆ, ನೆಕ್ಸ್ಟ್ ಸಂತಾಲಿ ಭಾಷೆ 2003ರಲ್ಲಿ 92ನೇ ತಿದ್ದುಪಡಿ ಮುಖಾಂತರ ಇದು 8ನೇ ಅನುಸೂಚಿಗೆ ಸೇರಿಸಲಾಗಿದೆ. 8ನೇ ಅನುಸೂಚಿ ಬಗ್ಗೆ ತಿಳ್ಕೊಂಡು, ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದಾಗ 14 ಭಾಷೆಗಳಿದ್ವು. ಆ ನಂತರ ತಿದ್ದುಪಡಿ ಮುಖಾಂತರ ಈಗ ಪ್ರಸ್ತುತ 22 ಭಾಷೆಗಳಿವೆ. ಯಾವ 22 ಭಾಷೆಗಳಂದ್ರ ಆಸಾಂ, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಬೋಡೋ, ಸಂತಾಲಿ, ಮೈತಾಲಿ, ಡೋಗ್ರಿ. ಈ ಭಾಷೆಗಳಲ್ಲಿ 14 ಭಾಷೆಗಳು ಸಂವಿಧಾನದ ಜಾರಿಗೆ ಬಂದಾಗನ 14 ಭಾಷೆಗಳು ಇದ್ವು. ಆ ನಂತರ 1967ರಲ್ಲಿ 21ನೇ ಸಂವಿಧಾನದಿಂದ ಸಿಂಧಿ ಭಾಷೆಯನ್ನ 8ನೇ ಅನುಸೂಚಿಗೆ ಅಥವಾ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು. ನಂತರ 1992ರ 72ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ 3 ಭಾಷೆಗಳನ್ನ ಸೇರಿಸಲಾಯಿತು. ಅದೇ ರೀತಿ 2003ರಲ್ಲಿ 92ನೇ ತಿದ್ದುಪಡಿಯ ಮುಖಾಂತರ ಬೋಡೋ, ಡೋಗ್ರಿ, ಮೈತಾಲಿ ಮತ್ತು ಸಂತಾಲಿ ಈ 4 ಭಾಷೆಗಳನ್ನ ಸೇರಿಸಿ ಈ ಟೋಟಲ್ 22 ಭಾಷೆಗಳು 8ನೇ ಅನುಸೂಚಿಯಲ್ಲಿ ಕಂಡುಬರುತ್ತೆ. ಶಾಸ್ತ್ರೀಯ ಸ್ಥಾನಮಾನ ದೊರೆತ ಭಾಷೆಗಳು ಯಾವುವು ಅಂದ್ರೆ, ಪ್ರಸ್ತುತ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಅಂದ್ರೆ 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ. ಯಾವಂದ್ರೆ ತಮಿಳು 2004ರಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆತು
ಮೊದಲ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ತಮಿಳು. ಸಂಸ್ಕೃತ ಎರಡನೇದಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದ್ದು 2005ರಲ್ಲಿ. ಆಮೇಲೆ 2008ರಲ್ಲಿ ಕನ್ನಡ ಮತ್ತು ತೆಲುಗು. 2013ರಲ್ಲಿ ಮಲಯಾಳಂ ಮತ್ತು ಒಡಿಯಾ. INS ಕೌಂಡಿನ್ಯ ಯಾವ ಪುರಾತನ ತಂತ್ರಜ್ಞಾನವನ್ನು ಆಧರಿಸಿದೆ? ಲೋಹದ ಹಡಗು ತಂತ್ರಜ್ಞಾನನ, ಉಪಗ್ರಹ ನ್ಯಾವಿಗೇಷನ, ಮರದ ಹಡಗು ನಿರ್ಮಾಣ ತಂತ್ರನ, ಆಣ್ವಿಕ ತಂತ್ರಜ್ಞಾನ? ಇದು ಆನ್ಸರ್, ಮರಗು ಹಡಗು ನಿರ್ಮಾಣ ತಂತ್ರ. ಈ ಮರದಿಂದ ತಯಾರಿಸಿದಂತಹ ಪ್ರಾಚೀನ ತಂತ್ರಜ್ಞಾನದಿಂದ ನಿರ್ಮಾಣ ಮಾಡಿದಂತಹ ಹಡಗು. ಇನ್ನೊಂದು ಪ್ರಶ್ನೆ ಐತಿ, 3ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? INSV ಕೌಂಡಿನ್ಯ ಸಂಪೂರ್ಣ ಆಧುನಿಕ ಯುದ್ಧ ಹಡಗುನ, ಅಥವಾ ಇದು ಭಾರತದ ಪುರಾತನ ಸಮುದ್ರ ವ್ಯಾಪಾರ ಪರಂಪರೆಯ ಸಂಕೇತನ, ಅಥವಾ ಇದು ಖಾಸಗಿ ಸಂಸ್ಥೆ ನಿರ್ಮಿಸಿದ್ದ, ಇದು ವಾಯುಪಡೆಯ ಹಡಗು. ಇದು INS ಕೌಂಡಿನ್ಯ ಸಂಪೂರ್ಣ ಆಧುನಿಕ ಯುದ್ಧ ಹಡಗು ಅಲ್ಲ. ಆಧುನಿಕ ಯುದ್ಧ ಹಡಗು ಅಲ್ಲ. ನೆಕ್ಸ್ಟ್, ಇದು ಖಾಸಗಿ ಸಂಸ್ಥೆ ತಯಾರಿಸಿದ ಯುದ್ಧ ಹಡಗು ಅಲ್ಲ. ಇದು ವಾಯುಪಡೆದ್ದಲ್ಲ, ಇದು ನೌಕಾಪಡೆ. ಆನ್ಸರ್, ಇದು ಭಾರತದ ಪುರಾತನ ಸಮುದ್ರ ವ್ಯಾಪಾರ ಪರಂಪರೆಯ ಸಂಕೇತ. ಏನಿದೆ ಇದ್ರ ಬಗ್ಗೆ, ಯಾಕೆ ಕರೆಂಟ್ ನ್ಯೂಸ್ ನಲ್ಲಿದೆ ಅನ್ನೋದನ್ನ ತಿಳ್ಕೊಂಡು. ಭಾರತೀಯ ನೌಕಾಪಡೆ ಇತ್ತೀಚೆಗೆ ಭಾರತೀಯ ನೌಕಾಯಾನ ಹಡಗು INSV ಕೌಂಡಿನ್ಯವನ್ನ ಸೇರ್ಪಡೆ ಮಾಡ್ಕೊಂಡಿದೆ. ಇದು ಮರೆತು ಹೋದ ಹಡಗು ನಿರ್ಮಾಣ ತಂತ್ರ, ಹೊಲಿದ ಹಡಗು ನಿರ್ಮಾಣ ವಿಧಾನದ ಮೂಲಕ, ಅಂದ್ರ ಟಂಕೈ ವಿಧಾನದ ಮೂಲಕ ಏನ್ ಮಾಡಿದ್ದಾರೆ? ಇದನ್ನ ಹೊಲಿಗೆ ಮಾಡಿದ ಹಡಗು, ಮೊದಲ ಹೊಲಿಗೆ ಮಾಡಿದ ಹಡಗು ಇದು. ಓಕೆ, ಮೊದಲ ಹೊಲಿಗೆ ಮಾಡಿದ ಹಡಗು. ಇದಕ್ಕೆ ಭಾರತೀಯ ಪೌರಾಣಿಕ ನಾವಿಕ ಕೌಂಡಿನ್ಯ ಅವರ ಹೆಸರನ್ನು ಇಡಲಾಗಿದೆ. ಮತ್ತೆ ಇದು ಒಮನ್ ದೇಶಕ್ಕೆ ಐತಿಹಾಸಿಕ ಸಮುದ್ರಯಾನನ ಕೈಗೊಂಡಿದೆ. ಇದು ಪ್ರಾಚೀನ ಮಾರ್ಗವನ್ನ ನೆನಪಿಸಿಕೊಟ್ಟಂಗಿದೆ. ಮೊದಲ ಪ್ರಾಚೀನ ವ್ಯಾಪಾರ ಮಾರ್ಗವನ್ನ ಹಿಂಬಾಲಿಸಿದೆ, ಅದನ್ನ ನೆನಪು ಮಾಡ್ಕೊತದೆ. ಇದನ್ನ INSV ಕೌಂಡಿನ್ಯವನ್ನ ಭಾರತೀಯ ನೌಕಾಪಡೆ, ಸಂಸ್ಕೃತ ಸಚಿವಾಲಯ ಮತ್ತು ಗೋವಾ ಮೂಲದ ಒಂದು ಹಡಗು ನಿರ್ಮಾಣ ಕಂಪನಿ, ಇವು 3 ಸೇರಿಸಿ ಈ ತ್ರಿಪಕ್ಷೀಯ ಒಪ್ಪಂದದ ಮೂಲಕ ರಚನೆಯಾದ ಹಡಗಿದೆ. ಓಕೆ, ನೆಕ್ಸ್ಟ್ ಟಂಕೈ ವಿಧಾನ ಬಂದಿತ್ತಲ್ಲ. ಟಂಕೈ ವಿಧಾನ ಎಂದರೆ 2000 ವರ್ಷಗಳ ಹಿಂದೆ ಹಳೆಯದಾದ ಸಾಂಪ್ರದಾಯಿಕವಾಗಿ ಹಡಗು ನಿರ್ಮಾಣ ತಂತ್ರವಾಗಿತ್ತು. ಇದು 2000 ವರ್ಷಗಳ ಹಿಂದೆ ಯಾವ ರೀತಿ ಹಡಗುವನ್ನು ನಿರ್ಮಾಣ ಮಾಡ್ತಿದ್ರಲ್ಲ ಆ ವಿಧಾನಕ್ಕೆ ಟಂಕೈ ವಿಧಾನ ಎನ್ನುತ್ತಾರೆ. ಅದು ಯಾವ ರೀತಿ ಅಂದ್ರೆ, ಕೈಯಿಂದ ಮಾಡಿದ ಕರಕುಶಲತೆ, ಸ್ಥಳೀಯ ವಸ್ತುಗಳ ಬಳಕೆ ಮತ್ತು ಕೈಗಾರಿಕಾ ತಂತ್ರಗಳನ್ನ ಬಳಸದೆ ಏನ್ ಹಡಗು ನಿರ್ಮಾಣ ಮಾಡ್ತಾರಲ್ಲ ಅದಕ್ಕೆ ಹೆಸರುವಾಸಿಯಾದದ್ದು ಇದು ಟಂಕೈ ವಿಧಾನ. ನೆಕ್ಸ್ಟ್, 2023ರಲ್ಲಿ ಸಂಸ್ಕೃತ ಸಚಿವಾಲಯ, ಯಾವ ಸಚಿವಾಲಯ? ಸಂಸ್ಕೃತ ಸಚಿವಾಲಯ ಭಾರತೀಯ ನೌಕಾಪಡೆ ಮತ್ತು ಹೂಡಿ, ಗೋವಾ ಮೂಲದ ಹೂಡಿ ಇನೋವೇಷನ್ ಕಂಪನಿ, ಇವು 3 ಸೇರಿಸಿ ಈ ಹಡಗನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಸಂಸ್ಕೃತ ಸಚಿವಾಲಯ ಈ ನೌಕೆಯ ತಯಾರಿಕೆಗೆ ಹಣಕಾಸಿನ ನೆರವು ನೀಡಿತು. ಆಮೇಲೆ ವೈಜ್ಞಾನಿಕ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಈ ಹಡಗು ನಿರ್ಮಾಣ ಮಾಡಿದ್ದು ಓನ್ಲಿ ಪ್ರದರ್ಶನಗಷ್ಟೇ ಅಲ್ಲದೆ, ಇದು ಯಾವುದೇ ರೀತಿ ಅಡಚಣೆಗಳು ಬಂದರೂ ಅದನ್ನ ತಡೆದು ಎಷ್ಟು ಸಾಮರ್ಥ್ಯವನ್ನು ಹೊಂದಿದ ಹಡಗು ಇದು. ಇನ್ನು ಇದ್ರ ಬಗ್ಗೆ ವಿಶೇಷತೆ ತಿಳ್ಕೊಬೇಕಂದ್ರ, ಈ INS ಕೌಂಡಿನ್ಯ ಹಡಗಕ್ಕೆ ಇಂಜಿನ್ಗಳಿಲ್ಲ, ಲೋಹದ ಮೊಳೆಗಳಿಲ್ಲ, ಆಧುನಿಕ ತಂತ್ರಜ್ಞಾನ ಬಳಕೆ ಇಲ್ಲ. ಸಂಪೂರ್ಣವಾಗಿ 15 ವರ್ಷಗಳ ಹಳೆಯದಾಗಿ ಹಡಗು ಯಾವ ರೀತಿ ನಿರ್ಮಾಣ ಮಾಡಿದ ಅದೇ ಮಾದರಿಯಲ್ಲಿ ನಿರ್ಮಾಣ ಮಾಡಿದ. ಈ ಹಡಗಿನಲ್ಲಿರುವಂತಹ ಚಿಹ್ನೆಗಳನ್ನ ಏನು ಬಳಸಿದ? ಇಲ್ಲಿದ ಚಿಹ್ನೆಗಳು. ಕದಂಬ ರಾಜ್ಯವಂಶದ 2 ತಲೆಯ ಹದ್ದು ಯಾವುದಂದ್ರೆ ಗಂಡ ಬೇರುಂಡ. ಇನ್ ನೆಕ್ಸ್ಟ್, ಹಡಗಿನ ಮೇಲೆ ಸೂರ್ಯರಶ್ಮಿ, ಹಡಗಿನ ಮುಂಭಾಗದ ಮೇಲೆ ಸೂರ್ಯರಶ್ಮಿ ಮತ್ತು ಬಿಲ್ಲಿನ ಮೇಲೆ ಸಿಂಹದ ಆಕೃತಿ, ಹಡಗಿನ ಮುಂಭಾಗದ ಮೇಲೆ ಸಿಂಹದ ಆಕೃತಿ, ಇದು ಸೂರ್ಯರಶ್ಮಿ. ಇನ್ ನೆಕ್ಸ್ಟ್, ಹರಪ್ಪ ನಾಗರಿಕತೆ ಶೈಲಿನ ಕಲ್ಲಿನ ಬಳಕೆ ಮಾಡಿದ್ದಾರೆ. ಎಲ್ಲಿ? ಡೆಕ್ ನಲ್ಲಿ, ಹಡಗಿನ ಡೆಕ್ ನಲ್ಲಿ
ಹರಪ್ಪ ನಾಗರಿಕತೆ ಶೈಲಿಯ ಕಲ್ಲಿನ ಬಳಕೆ ಮಾಡಿದ. ಕೌಂಡಿನ್ಯ ಯಾರು? ಈ ಹೆಸರನ್ನು ಯಾಕೆ ಇಟ್ಟು ಇದು ಯಾರು ಅಂದ್ರೆ 1ನೇ ಶತಮಾನದ ಭಾರತೀಯ ನಾವಿಕ ಕೌಂಡಿನ್ಯರು. 1ನೇ ಶತಮಾನದಲ್ಲಿ ಭಾರತೀಯ ನಾವಿಕನಾಗಿದ್ದ ಕೌಂಡಿನ್ಯ ಆಗ್ನೇಯ ಏಷ್ಯಾ ಮತ್ತು ಚೀನಾ ದಾಖಲೆಗಳ ಪ್ರಕಾರ ಕೌಂಡಿನ್ಯ ಅವರು ಅಂದಿನ ಕಾಲದ ಮೆಹಂಗಾ ಡೆಲ್ಟಾಗೆ ಪ್ರಯಾಣ ಬೆಳೆಸಿದರು. ಮೆಹಂಗಾ ಡೆಲ್ಟಾಗೆ ಪ್ರಯಾಣ ಬೆಳೆಸಿ ರಾಣಿ, ಇಂಡೋನೇಷ್ಯಾದಲ್ಲಿ ಬರುತ್ತೆ ಅಂತ ಅನಿಸುತ್ತೆ ಇದು, ರಾಣಿ ಸೋಮಾ ಅವರನ್ನು ವಿವಾಹವಾದರೂ ಆದ ಬಳಿಕ ಇಂದಿನ ಕಾಂಬೋಡಿಯಾದ ಯುನಾನ್ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನೆರವಾದಂತ ವ್ಯಕ್ತಿಯು ಯಾರು? ಕೌಂಡಿನ್ಯ. ಭಾರತೀಯ ದಾಖಲೆಗಳಲ್ಲಿ ಅವರ ಕುರಿತು ಮಾಹಿತಿ ಇಲ್ಲ. ಆದ್ರೂ ಜಾಗತಿಕ ಐತಿಹಾಸಿಕ ಪ್ರಭಾವ ಹೊಂದಿದ ಭಾರತೀಯ ನಾವಿಕ, ಅದಕ್ಕಾಗಿ ನಾವು ಸ್ಮರಿಸಲು ಅವರ ಹೆಸರನ್ನು ಈ ಹಡಗಿಗೆ ಇಡಲಾಗಿದೆ. 4ನೇ ಪ್ರಶ್ನೆ, ದುಲಸ್ತಿ ಹಂತ 2 ಜಲವಿದ್ಯುತ್ ಯೋಜನೆ, ಇದು ಜಲವಿದ್ಯುತ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ? ಯಾಕೆ ಕ್ವಶನ್ ಬಂತಂದ್ರೆ ನ್ಯೂಸ್ ಪೇಪರ್ ಬಂತು. ದುಲಸ್ತಿ 2.0 ಅಂದ್ರೆ ದುಲಸ್ತಿ ಹಂತ 2 ಜಲವಿದ್ಯುತ್ ಯೋಜನೆ ಜಮ್ಮು ಕಾಶ್ಮೀರದ ಚಿನಾಬ್ ನದಿಗೆ ಇದನ್ನ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದು ಪರಿಸರ ಸಚಿವಾಲಯ. ಆನ್ಸರ್ ಏನ? ಜಮ್ಮು ಕಾಶ್ಮೀರ. ಓಕೆ. ಜಿಯೋಗ್ರಫಿ ಇನ್ ನ್ಯೂಸ್. ಭಾರತದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಜ್ಞರ ಸಮಿತಿ ಇದನ್ನ ದುಲಸ್ತಿ 2.0 ಅಥವಾ ಹಂತ 2 ಇದನ್ನ ಅನುಮೋದನೆ ನೀಡಿದೆ. ಯೋಜನೆ ಬಗ್ಗೆ ತಗೊಂಡು ಯೋಜನೆ ದುಲಸ್ತಿ 2.0 ಜಲವಿದ್ಯುತ್ ಯೋಜನೆ ಇದು ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ ಐತಿ. ಜಮ್ಮು ಕಾಶ್ಮೀರದ ಚಿನಾಬ್ ನದಿಗೆ ಉತ್ಪಾದನಾ ಸಾಮರ್ಥ್ಯ 260 ಮೆಗಾವ್ಯಾಟ್, ಅಂದಾಜು ವೆಚ್ಚ 2300 ಕೋಟಿಗೂ ಅಧಿಕ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ದುಲಸ್ತಿ ಹಂತ 1 ಅದೆಷ್ಟಂದ್ರ 390 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯನ ಹೊಂದಿದೆ ಈಗ ಆಲ್ರೆಡಿ. ಇನ್ನು ಇದಕ್ಕೆ ಪ್ಲಸ್ ಆಗಿ 260 ಮೆಗಾವ್ಯಾಟ್ ಉತ್ಪತ್ತಿ. ಇದು ದುಲಸ್ತಿ 2.0 ಅಂತ 2. ನೆಕ್ಸ್ಟ್, ಜಮ್ಮು ಕಾಶ್ಮೀರದ ಪ್ರಮುಖ ಜಲವಿದ್ಯುತ್ ಯೋಜನೆ ಅದು ಎಸ್ಪೆಷಲಿ ಎಸ್ಪೆಷಲಿ ಚಿನಾಬ್ ನದಿಯ ಮೇಲೆ ಯಾವ ಜಲವಿದ್ಯುತ್ ಯೋಜನೆಗಳು ಅದಾವ ನೋಡುವ. ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಇದು ಚಿನಾಬ್ ನದಿಗೆ. ಸಲಾರ್ ಜಲವಿದ್ಯುತ್ ಯೋಜನೆ ಇದು ಚಿನಾಬ್ ನದಿಗೆ. ದುಲಹತಿ ಜಲವಿದ್ಯುತ್ ಯೋಜನೆ ಇದು ಚಿನಾಬ್ ನದಿಗೆ. ಪಾಕಲ್ದುಲ್ ಜಲವಿದ್ಯುತ್ ಯೋಜನೆ ಇದು ಚಿನಾಬ್ ನದಿಗೆ. ಕಿರು ಮತ್ತು ರಾಟ್ಲೆ ಜಲವಿದ್ಯುತ್ ಯೋಜನೆ ಇವು ಚಿನಾಬ್ ನದಿಯ ಜಲವಿದ್ಯುತ್ ಯೋಜನೆಗಳು. ಇನ್ನ ಚಿನಾಬ್ ನದಿಯ 2 ಉಪನದಿಗಳಾದಂತಹ ಚಂದ್ರ ಮತ್ತು ಭಾಗ ಎಂಬ ನದಿಗಳ ಸಂಗಮದಿಂದ ಈ ಚಿನಾಬ್ ನದಿ ಉತ್ಪತ್ತಿಯಾಗಿದೆ. ಈ ಚಿನಾಬ್ ನದಿಯ ಮೇಲೆ ನಿರ್ಮಿಸಲಾದ ಅಣೆಕಟ್ಟುಗಳು ಯಾರು ಅಂದ್ರೆ ತಲಾಲ್ ಅಣೆಕಟ್ಟು, ಬಾಗ್ಲಿಹಾರ್ ಅಣೆಕಟ್ಟು, ದುಲಸ್ತಿ ಅಣೆಕಟ್ಟು, ರಾಟ್ಲೆ ಅಣೆಕಟ್ಟು, ಪಾಕಲ್ದುಲ್ ಅಣೆಕಟ್ಟು. ಚಿನಾಬ್ ನದಿ ಸಿಂಧೂ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಚಿನಾಬ್ ನದಿ ಸಿಂಧೂ ನದಿ ಅತಿ ದೊಡ್ಡ ಉಪನದಿಯಾಗಿದೆ. ನೆಕ್ಸ್ಟ್ ಕ್ವಶನ್ 2005ನೇ ಪ್ರಶ್ನೆ. 2025-26 ಹಣಕಾಸು ವರ್ಷದ ಮೊದಲ ಮೂರು ತ್ರೈಮಾಸಿಕದಲ್ಲಿ ಭಾರತದ ಹೂಡಿಕೆ ಆಕರ್ಷಿಸುವಲ್ಲಿ ಯಾವ ರಾಜ್ಯ ಅಗ್ರಸ್ಥಾನವನ್ನು ಪಡೆದಿದೆ? ನ್ಯೂಸ್ ಪೇಪರ್ದಲ್ಲಿ ಬಂದಿರುವಂತ ವಿಷಯ ಇದು. ಏನ್ ನ್ಯೂಸ್ ಪೇಪರ್ ಬಂದೈತೆ ಅಂದ್ರೆ ನ್ಯೂಸ್ ಪೇಪರ್ ಹೂಡಿಕೆಯಲ್ಲಿ ಆಂಧ್ರ ಪ್ರದೇಶ ಅಗ್ರಸ್ಥಾನ. ಅಂದ್ರೆ 2025-26ನೇ ಹಣಕಾಸು ವರ್ಷದ ಮೊದಲ ಮೂರು ತ್ರೈಮಾಸಿಕದಲ್ಲಿ ಭಾರತದ ಅತಿ ಹೆಚ್ಚು ಹೂಡಿಕೆ ಮಾಡಿದ ರಾಜ್ಯ ಯಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ್. ನ್ಯೂಸ್ ಪೇಪರ್ ಏನ್ ಬಂದೈತಿ ಅದ್ರ ಜೊತೆ ಪ್ಲಸ್ ಆಗಿ ಆಡ್ ಮಾಡ್ಕೊಂಡಿದ್ದ ವಿಷಯಗಳನ್ನ ತಿಳ್ಕೊರೋಣ. ಇದು ಬ್ಯಾಂಕ್ ಆಫ್ ಬರೋಡಾದ ವರದಿ. ಓಕೆ, ಬ್ಯಾಂಕ್ ಆಫ್ ಬರೋಡಾದ
ವರದಿ. ನೆಕ್ಸ್ಟ್, ಪ್ರಸ್ತುತ ವರ್ಷದ ಹಣಕಾಸು ವರ್ಷದಲ್ಲಿ ಆಂಧ್ರ ಪ್ರದೇಶ್ ಭಾರತದ ಅತಿ ದೊಡ್ಡ ಪ್ರಮುಖ ಹೂಡಿಕೆ ತಾಣವಾಗಿ ಹೊರಹೊಮ್ಮಿದೆ. ಇನ್ನು ಹಣಕಾಸು ವರ್ಷದ ಮೊದಲ 9 ತಿಂಗಳಲ್ಲಿ ಒಟ್ಟು ಪ್ರಾಸ್ತಾವಿಕ ಹೂಡಿಕೆಗಳಲ್ಲಿ ರಾಜ್ಯದ 25.3% ರಷ್ಟು ಏನು ಆಂಧ್ರ ಪ್ರದೇಶ ಹೂಡಿಕೆ ಮಾಡಿದೆ. ಪ್ರಮುಖ ಅಂಶಗಳೇನಂದ್ರೆ ಬ್ಯಾಂಕ್ ಆಫ್ ಬರೋಡಾ ವರದಿ 2000 ಪ್ರಕಾರ 2025-26 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಬಂಡವಾಳವನ್ನು ಆಕರ್ಷಿಸುವಲ್ಲಿ ಆಂಧ್ರ ಪ್ರದೇಶ ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿದೆ. 2ನೇ ಸ್ಥಾನಕ್ಕೆ ಒಡಿಸ್ಸಾ ಐತಿ 13.1. ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಮಹಾರಾಷ್ಟ್ರ ಐತಿ, ಇದು 12.8. ಓಕೆ, ಈ 3 ರಾಜ್ಯಗಳು ಒಟ್ಟಾರೆಯಾಗಿ ಇದು 25.3, ಇದು 13.1, 12.8. ಇಲ್ಲ, ಈ 3 ರಾಜ್ಯಗಳ ಹೂಡಿಕೆಯಿಂದ ಒಟ್ಟಾರೆಯಾಗಿ ದೇಶಾದ್ಯಂತ 50% ಗಿಂತ ಜಾಸ್ತಿ ಹೂಡಿಕೆಯನ್ನ ಇವ 3 ರಾಜ್ಯಗಳು ಹೂಡಿಕೆ ಮಾಡಿವೆ. ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ ತಿಳ್ಕೊಬೇಕು ಅನ್ಸುತ್ತೆ, ಯಾಕಂದ್ರೆ ನ್ಯೂಸ್ ಬಂದಿತ್ತು. ಸ್ಥಾಪನೆ ಆದದ್ದು ಜುಲೈ 20, 1908 ಮಹಾರಾಜ ಸೈಜಿರಾವ್ ಗಾಯಕ್ವಾಡ್ ಅವರಿಂದ ಸ್ಥಾಪನೆ ಆದದ್ದು. ಪ್ರಧಾನ ಕಚೇರಿ ಗುಜರಾತಿನ ವಡೋದರಾದಲ್ಲಿ ಇದರ ಪ್ರಧಾನ ಕಚೇರಿ ಐತಿ. ಇನ್ನು ರಾಷ್ಟ್ರೀಕರಣ ಆದದ್ದು 1969 ಜುಲೈ 19 ಜುಲೈ 19 ಇದು ರಾಷ್ಟ್ರೀಕರಣವಾದದ್ದು. ಇನ್ನು SBI ನಂತರ ಭಾರತದ 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್. ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ SBI. ಇನ್ನು ನೆಕ್ಸ್ಟ್ 2ನೇ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂದ್ರೆ ಇದು ಯಾವ್ದು? ಬ್ಯಾಂಕ್ ಆಫ್ ಬರೋಡಾ. 6ನೇ ಪ್ರಶ್ನೆ, ಡ್ರೋನ್ ಶಕ್ತಿ ಮಿಷನ್ ಯಾರು ಘೋಷಿಸಿದರು? ಇಲ್ಲಿ ನ್ಯೂಸ್ ಪೇಪರ್ ಬಂದೈತಿ. ಸ್ವದೇಶಿ ಡ್ರೋನ್ಗಳು ಭಾರತ ಡ್ರೋನ್ ತಂತ್ರಜ್ಞಾನದಲ್ಲಿ ಜಾಗತಿಕ ಶಕ್ತಿಯಾಗುವ ಗುರಿಯೊಂದಿಗೆ ಡ್ರೋನ್ ಶಕ್ತಿ ಮಿಷನ್ ಎಂಬ ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದನ್ನ ಯಾರು ಘೋಷಿಸಿದರಪ್ಪ ಅಂದ್ರೆ ರಕ್ಷಣಾ ಮಂತ್ರಿನ ಅಥವಾ ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಅಜಯ್ ಕುಮಾರ್ ಸೂದ್ ಅವರ ವಿದೇಶಾಂಗ ಮಂತ್ರಿನ ಅಥವಾ ARS ಅಧ್ಯಕ್ಷರ. ಇಲ್ಲ ನ್ಯೂಸ್ದಾಗ ಬಂದಿರುವಂತ ವಿಷಯ. ಇದನ್ನ ಘೋಷಣೆ ಮಾಡಿದವರು ಇಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದಂತ ಅಜಯ್ ಕುಮಾರ್ ಸೂದ್. ಆನ್ಸರ್ ಬಿ, ಅಜಯ್ ಕುಮಾರ್ ಸೂದ್ ಅವರು ಇದನ್ನ ಘೋಷಣೆ ಮಾಡಿದ್ರು. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಡ್ರೋನ್ ಶಕ್ತಿ ಮಿಷನ್ ಯೋಜನೆ ಇದು ಭಾರತ ತಂತ್ರಜ್ಞಾನದಲ್ಲಿ ಜಾಗತಿಕ ಶಕ್ತಿಯಾಗುವ ಗುರಿಯೊಂದಿಗೆ ಡ್ರೋನ್ ಶಕ್ತಿ ಮಿಷನ್ ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡಿದೆ. ಯಾವುದು? ಭಾರತ. ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಕುಮಾರ್ ಸೂದ್ ಇವರು ಘೋಷಣೆ ಮಾಡಿದ್ರು. ಯಾಕೆ ಉದ್ದೇಶ? ಇದನ್ನ ಉದ್ದೇಶ ಅಂದ್ರೆ ಡ್ರೋನ್ ಶಕ್ತಿ ಮಿಷನ್ ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಈ ಯೋಜನೆ ಉದ್ದೇಶ ಡ್ರೋನ್ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ತಾಂತ್ರಿಕ ಸಾರ್ವಭೌಮತ್ವ ಸಾಧಿಸುವುದಾಗಿದೆ. ಇಲ್ಲಿವರೆಗೂ ಚೀನಾ ಇತರ ದೇಶಗಳಿಂದ ಬಿಡಿ ಭಾಗಗಳನ್ನು ಆಮದು ಮಾಡಿಕೊಂಡು ಭಾರತ ಜೋಡಿಸಲಾಗಿತ್ತು. ಸೂಪರ್ ಯೋಜನೆ. ಹಂಗಂದ್ರೆ ಈಗ ಮೊದಲೆಲ್ಲ ಚೀನಾ ಮತ್ತು ಅಂತ ದೇಶಗಳಿಂದ ಒಂದಿಷ್ಟು ಬೇರೆ ಬೇರೆ ದೇಶಗಳಿಂದ ಡ್ರೋನ್ ಬಿಡಿ ಭಾಗಗಳನ್ನ ತರಿಸಿಕೊಂಡು ಇಲ್ಲಿ ನಾವು ಡ್ರೋನ್ ಅನ್ನ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ತಿತ್ತು, ಬಿಡಿ ಭಾಗಗಳು. ಬಟ್ ಇದ್ರ ಉದ್ದೇಶ, ಡ್ರೋನ್ ಶಕ್ತಿ ಮಿಷನ್ ಉದ್ದೇಶ ಡ್ರೋನ್ ಬಿಡಿ ಭಾಗಗಳನ್ನು ಇಲ್ಲೇ ರೆಡಿ ಮಾಡು ಭಾರತದಲ್ಲಿ. ಇದೊಂಥರ ಮೇಡ್ ಇನ್ ಇಂಡಿಯಾ. ಇದೀಗ ಮೋಟಾರುಗಳ ಬ್ಯಾಟರಿ ಮತ್ತು ಸೆನ್ಸಾರ್ಗಳಂತಹ ಪ್ರಮುಖ ಘಟಕಗಳನ್ನು ಭಾರತದಲ್ಲೇ ತಯಾರಿಸುವ ಕಂಪನಿಗಳಿಗೆ ವಿಶೇಷ ಪ್ರೋತ್ಸಾಹ ಧನ ನೀಡಲು ಸರ್ಕಾರ ನಿರ್ಧರಿಸಿದೆ. ಗುಡ್, ಬೆಸ್ಟ್ ಯೋಜನೆ. ಇನ್ನ ಕಾಮಿಕೇಜ್ ಡ್ರೋನ್ ಅಂದ್ರೆ ಇದು ಗುರಿಯನ್ನು ಪತ್ತೆ ಹಚ್ಚಿದ ತಕ್ಷಣ ಅದರ ಮೇಲೆ ಅಪ್ಪಳಿಸಿ ಸ್ಫೋಟಿಸುವ ಡ್ರೋನ್. ಅಂದ್ರೆ ಇದಕ್ಕೆ ಆತ್ಮಹತ್ಯಾ ಡ್ರೋನ್ ಅಂತ. ಅಂದ್ರ ಪಾಯಿಂಟ್ ಇಲ್ಲಿ ಟಾರ್ಗೆಟ್ ಇಲ್ಲಿತ್ತಂದ್ರ ಅದ್ರ ಮ್ಯಾಲ ಸಡನ್ ಆಗಿ ಅಪ್ಪಳಿಸಿ ಸ್ಫೋಟವಾಗಿ ಬಿಡ್ತೈತಿ. ಇದನ್ನ ತನ್ನಿಂತಾನ ಆತ್ಮಹತ್ಯೆ ಮಾಡ್ಕೋತೈತಿ ಅಂತ ಡ್ರೋನ್. ಅದಕ್ಕೆ ಕಾಮಿಕೇಜ್ ಡ್ರೋನ್ ಅಂತ ಅಂತಾರ. ಇದು ನ್ಯೂಸ್ ಪೇಪರ್ದಾಗ ಐತಿ. ಕಾಮಿಕೇಜ್ ಡ್ರೋನ್. ಅದಕ್ಕೆ ಇನ್ನೊಂದು ಏನಂದ್ರೆ ಆತ್ಮಹತ್ಯಾ ಡ್ರೋನ್. ಇನ್ನು ಗ್ಲೋಬಲ್ ಡ್ರೋನ್ ಹಬ್ಬವನ್ನು ಹಮ್ಮಿಕೊಂಡಿತ್ತು. ಈ ಮಿಷನ್ ವ್ಯಾಪ್ತಿಗೆ ಯುದ್ಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಡ್ರೋನ್ ಶಕ್ತಿ ಮಿಷನ್ ಏನೈತೆ ಇದು ಓನ್ಲಿ ಯುದ್ಧಕ್ಕಷ್ಟ ಡ್ರೋನ್ಗಳನ್ನು ಬಳಸಾಕ ಸೀಮಿತವಾಗಿಲ್ಲ. ಇದು
ಕೃಷಿ ಕ್ಷೇತ್ರಕ್ಕೆ ರಸಗೊಬ್ಬರ ಸಿಂಪಡಣೆಗೆ ಡ್ರೋನ್ ಅವಶ್ಯಕತೆ ಐತಿ. ನೆಕ್ಸ್ಟ್ ಅದಲ್ದ ಗ್ರಾಮೀಣ ಭಾಗದಲ್ಲಿ ತುರ್ತು ಔಷಧಿ ವಿತರಣೆಗೆ ಡ್ರೋನ್ ಅವಶ್ಯಕತೆ ಐತಿ. ಭೂಮಾಪನದಂತಹ ನಾಗರಿಕ ಸೇವೆಗಳಿಗೂ ಡ್ರೋನ್ ತಂತ್ರಜ್ಞಾನ ಅವಶ್ಯಕತೆ ಐತಿ. ಅದಕ್ಕಾಗಿ ಬಿಡಿ ಭಾಗಗಳನ್ನ ಇಲ್ಲೇ ರೆಡಿ ಮಾಡಕತ್ತ ಅಂದ್ರ ನಾವು ಆಮದು ಮಾಡ್ಕೊಳ್ಳೋದು ಪ್ರಮಾಣ ಕಡಿಮೆ ಆಕತಿ. ನೆಕ್ಸ್ಟ್ ಈ ಮಿಷನ್ ಬೆಸ್ಟ್ ಮಿಷನ್ ಇದೆ. 2030 ವೇಳೆಗೆ ಭಾರತವನ್ನು ಗ್ಲೋಬಲ್ ಡ್ರೋನ್ ಹಬ್ ಆಗಿ ಅಂದ್ರೆ ಬೇರೆ ದೇಶದವರು ನಮ್ಮ ಡ್ರೋನ್ಗಳನ್ನ ಆಮದು ಮಾಡ್ಕೊಳ್ಳೋ ರೇಂಜಿಗೆ ನಾವು ಈ ಗ್ಲೋಬಲ್ ಡ್ರೋನ್ ಹಬ್ ಆಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಡ್ರೋನ್ ಶಕ್ತಿ ಮಿಷನ್ ನಿರ್ಣಾಯಕ ಹೆಜ್ಜೆಯಾಗಿದೆ. ಇನ್ನು ಭಾರತ ರಕ್ಷಣಾ ಬಿಡಿ ಭಾಗಗಳ ರಫ್ತುದಾರರ ರಾಷ್ಟ್ರವಾಗಿ ಹೊರಹೊಮ್ಮಲು ಸಹಕಾರಿ. ಅಂದ್ರೆ ರಕ್ಷಣಾ ಬಿಡಿ ಭಾಗಗಳನ್ನ ರಫ್ತು ಮಾಡುವಂತ ರಫ್ತುದಾರ ರಾಷ್ಟ್ರ ಆಗ್ಬೇಕು ನಮ್ಮದು ಯಾವುದು ಭಾರತ. ಅದಕ್ಕೆ ಇದು ಸಹಕಾರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ ಹಿಸ್ಟ್ರಿದ. ಇದು ಆಲ್ರೆಡಿ ಕೇಳಿದ ಕ್ವಶನ್. ಕ್ರಿಸ್ತಪೂರ್ವ ಎಕ್ಸಾಮ್ದಲ್ಲಿ ಕೇಳಿದ್ದೆ. ಮತ್ತೆ ಕ್ರಿಸ್ತಪೂರ್ವ 1026ರಲ್ಲಿ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಮತ್ತು ಲೂಟಿ ಮಾಡಿದವರು ಯಾರು? ಈ ಕ್ವಶನ್ ಯಾಕೆ ಹಾಕಿದಾರೆ ಅಂದ್ರೆ ಇದು ನ್ಯೂಸ್ ಪೇಪರ್ದಲ್ಲಿ ಬಂದಿದ್ದು. ಸೋಮನಾಥ ದೇಗುಲಕ್ಕೆ ಪ್ರಧಾನಿ ಭೇಟಿ. ಸೋಮನಾಥ್ ದೇಗುಲಕ್ಕೆ ಪ್ರಧಾನಿಯವರು ಭೇಟಿ ನೀಡಿದ್ದಾರೆ. ಅದರಿಂದ ಕ್ವಶನ್ ಆಗೋ ಚಾನ್ಸಸ್ ಐತಿ. ಓಕೆ, ಇದಕ್ ಗಜ್ನಿ ಮೊಹಮ್ಮದ್ ಅವರು ಭಾರತದ ಮೇಲೆ 16 ಬಾರಿ ದಾಳಿ ಮಾಡಿದ್ರು. ಆ 16 ಬಾರಿ ಗಜ್ನಿ ಮೊಹಮ್ಮದ್ ಅವರು ದಾಳಿ ಮಾಡಿದ್ದು ಕೊನೆಯ ದಾಳಿ ಸೋಮನಾಥ್ ದೇವಾಲಯದ ಮೇಲೆ. ಸೋಲಂಕಿಯ ರಾಜ ಭೀಮದೇವನ ಆಳ್ವಿಕೆಯಲ್ಲಿ ಕ್ರಿಸ್ತ ಶಕ 1026ರಲ್ಲಿ ಟರ್ಕಿಯ ದೇಶದ ದೊರೆ ಗಜ್ನಿ ಮೊಹಮ್ಮದ್ ಅವರು ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿ ಅದನ್ನು ನಾಶ ಮಾಡಿದನು. ಏನ್ ಈ ಸುದ್ದಿ ಒಳಗೆ ಏನೈತೆ ಅಂದ್ರೆ 1026ರಲ್ಲಿ ಸೋಮನಾಥ್ ದೇವಾಲಯದ ಮೇಲೆ ನಡೆದ ಮೊದಲ ದಾಳಿಯು 1000 ವರ್ಷಗಳನ್ನು ಪ್ರಧಾನಿ ಮೋದಿ ಅವರು ಸ್ಮರಿಸಿದರು. ಹೌದು, 1000 ವರ್ಷವಾಯ್ತು. 1026 ಈ ವರ್ಷಕ್ಕೆ 2026 ಅಂದ್ರೆ 1000 ವರ್ಷಗಳು. 1000 ವರ್ಷಗಳಾಯ್ತು. 2026ಕ್ಕೆ 1000 ವರ್ಷಗಳು. ಅದಕ್ಕೆ ನರೇಂದ್ರ ಮೋದಿ ಅವರು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅದನ್ನು ಸ್ಮರಿಸಿದರು. ಈ ಐತಿಹಾಸಿಕ ದೇವಾಲಯವು ಭಾರತದ ನಾಗರಿಕತೆಯ ಸ್ಥಿತಿಸ್ಥಾಪಕತ್ವ ಮತ್ತು ಮರೆಯಲಾಗದ ಚೈತನ್ಯದ ಕಲಾತೀತ ಸಂಕೇತ. ಅಷ್ಟೇ ಪ್ರಸಿದ್ಧವಾದ ಕಲೆ ಐತೆ. ಅದನ್ನ ಮರೆಯಲಾಗದ ಕಲಾತೀತ ಸಂಕೇತವಾಗಿದೆ ಅಂತ ಹೊಗಳಿದ್ದಾರೆ. ಅದರ ಜೊತೆಗೆ ಸೋಮನಾಥ್ ದೇವಾಲಯವು ಶಿವನಿಗೆ ಅರ್ಪಣೆ. ಶಿವನ ದೇವಾಲಯ ಮತ್ತು ಶಿವನ 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಮೊದಲನೆಯದಾದದ್ದು. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದದ್ದು. ಇನ್ನು ಸೋಮನಾಥ ದೇವಾಲಯವನ್ನು 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. 9ನೇ ಶತಮಾನ ಅಂದ್ರೆ 900 ಸಮಥಿಂಗ್ ಶತಮಾನ. ನೆಕ್ಸ್ಟ್ ಸೋಮನಾಥ ದೇವಾಲಯವನ್ನು 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿ